ಮಹಾಭಾರತ ಕುರುಕ್ಷೇತ್ರ ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಪಡೆದುಕೊಳ್ತಾ ಇದೆ. ಲೋಕಸಭಾ ಅಖಾಡದಲ್ಲಿ ಕರ್ನಾಟಕ ನಿರ್ಣಾಯಕ ಅಂತ ಅನ್ನಿಸ್ಕೊಳ್ತಾ ಇದೆ. ಕರ್ನಾಟಕದಲ್ಲಿ ಶತಾಯಗತಾಯ ಬಿಜೆಪಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲೋದ್ರ ಮೇಲೆ ಕಣ್ಣಿಟ್ಟಿದೆ. ಕಳೆದ ಬಾರಿ 25 ಸ್ಥಾನಗಳನ್ನ ಪಡೆದಿತ್ತು. ಈ ಬಾರಿ ಎನ್ಡಿಎ ಕೂಟ 25+ ಸ್ಥಾನಗಳನ್ನ ಪಡೆಯೋದ್ರತ್ತ ಚಿಂತನೆ ನಡೆಸ್ತಾ ಇದೆ. ಆದ್ರೆ ಇದಕ್ಕೆ ತೊಡಕಾಗ್ತಾ ಇರೋದು ಅಸಮಾಧಾನ. ಅಭ್ಯರ್ಥಿಗಳ ಟಿಕೆಟ್ ಘೋಷಣೆಯ ನಂತರ ಒಳ ಬೇಗುದಿಯ ಬೆಂಕಿಯಲ್ಲಿ ಬೇಯ್ತಾ ಇದೆ ಬಿಜೆಪಿ. ಅದರಲ್ಲೂ ಪ್ರಮುಖವಾಗಿ 4 ಕ್ಷೇತ್ರಗಳು: ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ. ಈ ಕ್ಷೇತ್ರಗಳಲ್ಲಿ ಇರುವ ಅಸಮಾಧಾನದ ಹೊಗೆಯನ್ನ ಆರಿಸ್ತಾರ ಅಮಿತ್ ಶಾ. ರಾಜ್ಯ ರಾಜಧಾನಿಗೆ ಅಮಿತ್ ಶಾ ಬಂದಿಳಿದಿದ್ದಾರೆ. 4 ಕ್ಷೇತ್ರದ ನಾಯಕರ ಜೊತೆ ಬಿಜೆಪಿ ಚಾಣಕ್ಯ ಮಾತಾಡ್ತಾರೆ. ಇದರ ಇಫೆಕ್ಟ್ ಯಾವ ರೀತಿ ಇರುತ್ತೆ ಅನ್ನೋದು ಸದ್ಯದ ಕುತೂಹಲ. ಬಂಡಾಯ ಶಮನಕ್ಕೆ ಬಿಎಸ್ವೈ ಕೂಡ ಪ್ರಯತ್ನ ಪಟ್ಟಿದ್ರು. ಶತಾಯಗತಾಯ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಪಡೆದುಕೊಳ್ಳೋದು ಬಿಎಸ್ವೈ ಮತ್ತು ಅವರ ಪುತ್ರ ವಿಜಯೇಂದ್ರಗೂ ಕೂಡ ಸವಾಲಿನ ಕೆಲಸ. ರಾಜ್ಯದ ಜವಾಬ್ದಾರಿ ಹೊತ್ತಿರುವ ವಿಜಯೇಂದ್ರಗೆ ಲೋಕಸಭಾ ಅಖಾಡ ಮೊದಲ ಅಗ್ನಿ ಪರೀಕ್ಷೆ. ಕೇಂದ್ರದ ಪಾಲಿಗೆ 25 ಸ್ಥಾನಗಳನ್ನ ಉಳಿಸಿಕೊಳ್ಳುವ ಒತ್ತಡ. ಆದರೆ ಹಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಬದಲಾಗಿದ್ದಾರೆ, ಸಮೀಕರಣಗಳು ಬದಲಾಗಿವೆ. ಕಾಂಗ್ರೆಸ್ ಮತ್ತಷ್ಟು ಬಲಿಷ್ಠವಾಗಿ 2023ರ ಗೆಲುವಿನ ನಂತರ ಮತ್ತಷ್ಟು ಬಲಿಷ್ಠವಾಗಿ ಮುನ್ನುಗ್ಗುತ್ತಾ ಇದೆ. ಈ ಎಲ್ಲದರ ಮಧ್ಯೆ ಟಿಕೆಟ್ ಒಳ ಜಗಳ, ಒಳ ಏಟು ಕೊಡುತ್ತಾ ಅನ್ನೋ ಟೆನ್ಷನ್ ಬಿಜೆಪಿಗೆ ಕಾಡ್ತಾ ಇದೆ. ಅಮಿತ್ ಶಾ ಅವರ ಎಂಟ್ರಿಯಿಂದ 4 ಕ್ಷೇತ್ರಗಳ ನಾಯಕರನ್ನು ಕರೆದು ಆ ಅಸಮಾಧಾನವನ್ನ ತಣಿಸೋ ಪ್ರಯತ್ನ ಮಾಡಲಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.